ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ಹಾಗೆ ಟೈಲ್ನಲ್ಲಿ ಕ್ಲಾಡಿಂಗ್ ಮಾಡಿರೋವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರೋವಂಥದ್ದು. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ನಿಮಗೆ ಟೆಕ್ಸ್ಚರ್ ಪೇಂಟಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರೋವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಶಟರ್ಸ್ ಟೈಪ್ ಗೇಟ್ ಮಾಡಿರೋವಂಥದ್ದು. ಗೇಟ್ನಲ್ಲಿ ಬಂದು ನಿಮಗೆ CNC ಕಟ್ಟಿಂಗ್ ಶೀಟ್ ಹಾಗೆ MS ಟ್ಯೂಬ್ಸ್ ಯೂಸ್ ಮಾಡಿರೋವಂಥದ್ದು. ನಿಮಗೆ HPL ಫಂಟರ್ಮ್ಯಾಕ್ ಶೀಟ್ ಕೂಡ ಬರೋವಂಥದ್ದು ಇಲ್ಲಿ ಗೇಟ್. ಪಾರ್ಕಿಂಗ್ನಲ್ಲಿ ನಿಮಗೆ ಫ್ಲೋರಿಂಗ್ ಬಂದು 15x15 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಇರುವಂಥದ್ದು, ಇದು ಬಂದು ಸಂಪ್ ಬರುವಂಥದ್ದು. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸಿಲಿಂಡರ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ, ಹಾಗೆ ಅದು ಕೂಡ ನಿಮಗೆ ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಕಾವೇರಿ ವಾಟರ್ ಮೀಟರ್ ಹಾಕೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಇರೋದ್ರಿಂದ 2ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಇಲ್ಲಿ ನಿಮಗೆ UPS ಪಾಯಿಂಟ್ ಬಂದು ನಿಮಗೆ ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಕೆಳಗಡೆ ಕೊಟ್ಟಿರೋಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಇಲ್ಲಿ ಮೇಲೆ ಬರುತ್ತೆ. ಹಾಗೆ ನಿಮಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ಬಂದು ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇಲ್ಲಿಂದ ಸ್ಟೇರ್ ಕೇಸ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬಿಂದ ಮಾಡಿರುವಂಥದ್ದು, ಟ್ಯೂಬ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸ್ನಲ್ಲಿ. ಹಾಗೆ ವಾಲ್ ಪೂರ್ತಿ ನಿಮಗೆ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ 2x4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಪೂರ್ತಿ ವಾಲ್ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ವಿಂಡೋ ಸಿಗುತ್ತೆ. ಹಾಗೆ ಮೇನ್ ಡೋರ್ ಇಲ್ಲೇ ಬರುವಂಥದ್ದು. ಕಾರ್ನರಲ್ಲಿ ದೇವಮೂಲೆಗೆ ಕಾರ್ನರಲ್ಲಿ ನಿಮಗೆ ಮೈನ್ ಡೋರ್ ಕೊಟ್ಟಿರುವಂಥದ್ದು. ಸಿಂಪಲ್ ಡಿಸೈನ್ ಮೈನ್ ಡೋರ್ ಬರುತ್ತೆ. ಮೇಲೆ ಫಿಕ್ಸೆಡ್ ಗ್ಲಾಸ್ ಕೊಟ್ಟಿದ್ದಾರೆ. ಸೀಲಿಂಗಲ್ಲಿ ಬಂದು PVC ರಾಫ್ಟರ್ ಶೀಟಿಂದ ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಒಳಗೆ ನೋಡೋದಾದ್ರೆ ನಿಮಗೆ ಒಳಗೆ ಎಂಟ್ರಿ ಆದ ತಕ್ಷಣ ಮೇನ್ ಡೋರಿಂದ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಹಾಗೆ TV ಕ್ಯಾಬಿನೆಟ್ ಕಾಣುವಂಥದ್ದು ನಿಮ್ಗೆ ಇಲ್ಲಿ ಡೋರ್ ಪಕ್ಕದಲ್ಲೇ ನಿಮಗೆ 3 ಶೀಟರ್ನ ಟೀಕುಡ್ ವಿಂಡೋ ಹಾಗೆ ಮೇಲ್ಗಡೆ ಫಿಕ್ಸೆಡ್ ಮಾಡಿರುವಂಥದ್ದು. ಔಟ್ಸೈಡ್ ನಿಮಗೆ ಪೇಂಟಿಂಗ್ ಮಾಡಿದ್ದಾರೆ, ಇನ್ಸೈಡಲ್ಲಿ ಪಾಲಿಶ್ ಮಾಡಿರುವಂಥದ್ದು ವಿಂಡೋಸ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದ್ರೆ ನಿಮಗೆ ಇಲ್ಲಿ ಬಂದು ನಿಮಗೆ POP ಹಾಗೆ ವಿನಿಯರ್ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗಲ್ಲಿ. ಇಲ್ಲಿ ಸೆಂಟರ್ನಲ್ಲಿ ಬಂದು ಚಾರ್ಕೋಲ್ ಶೀಟ್ ಯೂಸ್ ಮಾಡಿದ್ದಾರೆ. ಈ ಕಡೆ ಕೂಡ ವಿನಿಯರ್ನಿಂದ ಮಾಡಿರುವಂಥದ್ದು ಫಾಲ್ ಸೀಲಿಂಗ್. TV ಕ್ಯಾಬಿನೆಟ್ನಲ್ಲಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು. ರಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ಬೋದು, ಬ್ಯಾಕ್ ಸೈಡಲ್ಲಿ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರ್ನ ರಾಫ್ಟರ್ ಶೀಟ್. TV ಕ್ಯಾಬಿನೆಟ್ ಜೊತೆ ನಿಮಗೆ ಶೋ ಪೀಸಸ್ ಕೂಡ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಬರುತ್ತೆ. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ಗೆ ಹೋಗೋದಕ್ಕೆ. ಅದರ ಪಕ್ಕದಲ್ಲೇ ಪೂಜಾ ರೂಮ್ ಬರುವಂಥದ್ದು. ಪೂಜಾ ರೂಮ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೀಕುಡ್ ವಾಸ್ಗಳ ಜೊತೆ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು ವಾಲ್ನಲ್ಲಿ. ಡೋರ್ ಕೂಡ ನಿಮಗೆ ಟೀಕುಡ್ನಲ್ಲೇ ಮಾಡಿರುವಂಥದ್ದು. ಪೂಜಾ ರೂಮ್ ಫ್ಲೋರಿಂಗಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಸ್ಲ್ಯಾಬ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ನಿಮಗೆ ವುಡ್ ವರ್ಕ್ನಲ್ಲಿ ಸ್ಲೈಡಿಂಗ್ ಡೋರ್ಸ್ ಮಾಡಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ವಾಲ್ನಲ್ಲಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ನಲ್ಲಿ ವುಡ್ ವರ್ಕ್ನಲ್ಲೇ ಗೋಪುರ ಟೈಪ್ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಚಿಂಗ್ ಟಫನ್ ಗ್ಲಾಸ್ ಕೂಡ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಡೋರ್ನಲ್ಲಿ ಕೂಡ ಸೇಮ್ ಇಚಿಂಗ್ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಫಿಕ್ಸೆಡ್ ವಿಂಡೋ ಕೂಡ ಬರುತ್ತೆ. ಇಲ್ಲೂ ಕೂಡ POPನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಈ ವಾಲ್ನಲ್ಲಿ ಪೂರ್ತಿ ನಿಮಗೆ ಡಿಜಿಟಲ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು, ಪೂರ್ತಿ ವಾಲ್ ನಿಮಗೆ ಡಿಜಿಟಲ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಡೈನಿಂಗ್ ಸ್ಪೇಸ್ ಕೂಡ ನಿಮಗೆ ಇಲ್ಲೇ ಸಿಗುವಂಥದ್ದು.
ಓಪನ್ ಸ್ಪೇಸ್ ಸಿಗುತ್ತೆ ಡೈನಿಂಗ್ಗೆ. ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲಿ ನಮಗೆ ಹ್ಯಾಂಡ್ ವಾಶ್ಗೆ ಹೋಗೋದಕ್ಕೆ ಒಂದು ಸ್ಪೇಸ್ ಕೊಟ್ಟಿರೋಂಥದ್ದು. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಪಕ್ಕದಲ್ಲೇ ಕಾಮನ್ ವಾಶ್ರೂಮ್ ಬರುತ್ತೆ. 7 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದರೆ, ಲೋವರ್ಸ್ ಕೊಟ್ಟಿರೋವಂಥದ್ದು, ವಿಂಡೋ ಲೋವರ್ಸ್ ಮಾಡಿರೋವಂಥದ್ದು. ಇನ್ನು ಲಿವಿಂಗ್ ಏರಿಯಾ ಸ್ಪೇಸ್ ಒಂದ್ಸರಿ ನೋಡ್ಕೊಳ್ಳಿ. ನಿಮಗೆ ಇಲ್ಲಿಂದ ಮೈನ್ ಡೋರ್ವರೆಗೂ ಪೂರ್ತಿ ಲಿವಿಂಗ್ ಏರಿಯಾ ಬರೋವಂಥದ್ದು. ಇಲ್ಲೂ ಕೂಡ ಲಿವಿಂಗ್ ಏರಿಯಾನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರೋವಂಥದ್ದು ಇಲ್ಲಿ ನೋಡ್ಬೋದು. ಇದ್ರ ಪಕ್ಕದಲ್ಲೇ ನಮಗೆ ಸ್ಟೇರ್ ಕೇಸ್ ಆಗಿ ಕಿಚನ್ ಏರಿಯಾಗೆ ಹೋಗೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಓಪನ್ ಕಿಚನ್ ಏರಿಯಾ ಬರೋವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸಸ್ ಆಗಿ ಒಂದು ಪುಲ್ಔಟ್ ಬರುತ್ತೆ. ಸ್ಲ್ಯಾಬ್ನಲ್ಲಿ ಬಂದು ಬ್ಲ್ಯಾಕ್ ಪಾಲಿಶ್ಡ್ ಗ್ರನೈಟ್ ಯೂಸ್ ಮಾಡಿದ್ದಾರೆ. ಒಂದು 2 feet ಕ್ವಾಡ್ಸ್ ಸಿಂಕ್ ಕೂಡ ಹಾಕಿರೋವಂಥದ್ದು. ವಾಲ್ನಲ್ಲಿ ಪೂರ್ತಿ ನಿಮಗೆ ಡಿಜಿಟಲ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಒಂದು 2 ಸಿಂಗಲ್ ಶಟರ್ನ ಟೀಕ್ವುಡ್ ವಿಂಡೋ ಕೂಡ ಬರೋವಂಥದ್ದು. ಟಾಪ್ ಕ್ಯಾಬಿನೆಟ್ ಮೇಲೆ ನಿಮಗೆ ಲಾಫ್ಟ್ ಮಾಡಿರೋವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಹಾಗೆ ನಿಮಗೆ ಪ್ರೊಫೈಲ್ ಲೈಟ್ಸ್ ಕೂಡ ಕೊಟ್ಟಿರೋವಂಥದ್ದು. ಇಲ್ಲಿ ಬಾಟಮಲ್ಲಿ ಬಾಟಮಲ್ಲಿ ನಿಮಗೆ ಪ್ರೊಫೈಲ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನೋಡ್ಬೋದು. ಇಲ್ಲೂ ಕೂಡ ಸ್ಟೋರೇಜ್ಗೆ ಸ್ಪೇಸ್ ಮಾಡಿರೋವಂಥದ್ದು. ಈ ಕಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರೋವಂಥದ್ದು ಇಲ್ಲಿ. ಇನ್ನು ಸ್ಟೇರ್ ಕೇಸಿಂದ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಫ್ಲೋರ್ ರೂಮ್ಸ್ಗೆ ಹೋಗೋದಕ್ಕೆ ಮಾಸ್ಟರ್ ಬೆಡ್ರೂಮ್ ಹಾಗೆ ಒಂದು ಕಿಡ್ಸ್ ರೂಮ್ ಬರುವಂಥದ್ದು ನಿಮಗೆ ಸೆಕೆಂಡ್ ಫ್ಲೋರ್ನಲ್ಲಿ. ಸ್ಟೇರ್ ಕೇಸ್ನಲ್ಲಿ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಗ್ರಾನೈಟ್. ರೈಲಿಂಗ್ ಬಂದು SS ಟ್ಯೂಬ್ಸಿಂದ ಮಾಡಿರುವಂಥದ್ದು. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇಲ್ಲೂ ಕೂಡ ನಿಮಗೆ ಟೀಕ್ವುಡ್ನ ವಾಸ್ಕಲ್ ಬರುವಂಥದ್ದು. ಕಾಟ್ಸ್ ಕೂಡ ಮಾಡಿ ರೆಡಿ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಮಾಸ್ಟರ್ ಬೆಡ್ರೂಮಲ್ಲಿ ಕಾಟ್ ರೆಡಿ ಇದೆ. ಹಾಗೆ ಕಾಟಲ್ಲಿ ನಿಮಗೆ ಹೈಡ್ರಾಲಿಕ್ಸ್ ಬರುವಂಥದ್ದು, ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಕಾಟಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು ಇಲ್ಲಿ ನೋಡ್ಬೋದು. ಇನ್ನು ಹೆಡ್ ಬೋರ್ಡಲ್ಲಿ ನಿಮಗೆ ಕುಷನ್ ಹಾಕೋದಕ್ಕೆ ಕೂಡ ಪ್ರಾವಿಷನ್ ಇದೆ. ಸ್ಪೇಸ್ ಕೊಟ್ಟಿರುವಂಥದ್ದು, ಕುಷನ್ ಕೂಡ ಹಾಕ್ಕೋಬೋದು. ಹಾಗೆ ಕಾಟ್ನ ಒಂದು ಸೈಡಲ್ಲಿ ನಿಮಗೆ ಸ್ಟೋರೇಜ್ಗೆ ಬಾಕ್ಸ್ ಕೊಟ್ಟಿದ್ದಾರೆ. ಕುಬೇರ್ ರೂಮ್ ಕರೆಕ್ಟಾಗಿ ನಿಮಗೆ 2 door ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿ ಮೇಲೆ ಲಾಫ್ಟ್ ಬರುವಂಥದ್ದು. ಹಾಗೆ ಈ ರೂಮ್ನಲ್ಲಿ ನಿಮಗೆ ಒಂದು 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ನಿಮಗೆ ರಾಫ್ಟರ್ ಶೀಟ್ ಆಗಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುವಂಥದ್ದು. ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಆಂಬಿಯೆಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ ಸೀಲಿಂಗ್ನಲ್ಲಿ. ಇನ್ನು ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ವಾಕಿಂಗ್ ವಾರ್ಡ್ರೋಬ್ ಕೂಡ ಕೊಟ್ಟಿರುವಂಥದ್ದು ನಿಮ್ಗೆ ಇಲ್ಲಿ. ಈ ರೂಮ್ನಲ್ಲಿ ನಿಮಗೆ 2 ಕಡೆ 2 door ಸ್ಲೈಡಿಂಗ್ ವಾರ್ಡ್ರೋಬ್ ಬರುವಂಥದ್ದು. ಇಲ್ಲೂ ಕೂಡ 2 door ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿ ಮೇಲೆ ಲಾಫ್ಟ್ ಬರುತ್ತೆ. ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಮಾಡಿರುವಂಥದ್ದು. ಈ ಸೈಡ್ನಲ್ಲಿ ಅಟ್ಯಾಚ್ ಬಾತ್ರೂಮ್ಗೆ ಡೋರ್ ಕೊಟ್ಟಿರುವಂಥದ್ದು ಇಲ್ಲಿ ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. 8 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಬಾತ್ರೂಮಲ್ಲಿ. ವಿಂಡೋನಲ್ಲಿ ಲೋವರ್ಸ್ ಮಾಡಿರುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಯಾವುದೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಇನ್ನು ಇದ್ರ ಆಪೋಸಿಟ್ ಅಲ್ಲೇ ನಮಗೆ ಮತ್ತೊಂದು ರೂಮ್ಗೆ ಡೋರ್ ಸಿಗುತ್ತೆ. ಈ ರೂಮಲ್ಲಿ ನಿಮಗೆ 2 door ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಕಾರ್ನರ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಮೇಲೆ ಲಾಫ್ಟ್ ಮಾಡಿರುವಂಥದ್ದು. 3 ಶಟರ್ನ ಟೀಕ್ವುಡ್ ವಿಂಡೋ ಬರುತ್ತೆ. ಇಲ್ಲಿ ನಿಮಗೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಈ ಕಡೆ ನಿಮಗೆ ಇಲ್ಲೂ ಕೂಡ 2 doors ಕೊಟ್ಟಿರುತ್ತೆ ನಿಮಗೆ. ಒಂದು ಬಾಲ್ಕನಿಗೆ ಹೋಗೋದಕ್ಕೆ, ಇನ್ನೊಂದು ಬಾತ್ರೂಮ್ಗೆ ಹೋಗೋದಕ್ಕೆ ಮಾಡಿರುವಂಥ ಡೋರ್ ಇದು.
ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಈ ಕಡೆ ನಿಮಗೆ ಬಾಲ್ಕನಿ ಸಿಗುತ್ತೆ. ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಬಾಲ್ಕನಿ ವಾಲ್ಸ್ನಲ್ಲಿ ಬಂದು ನಿಮಗೆ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ನಿಂದ ಮಾಡಿರುವಂಥದ್ದು ನೋಡ್ಬೋದು. ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಇನ್ನು ಇಲ್ಲಿಂದ ಮತ್ತೆ ನಾವು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. ಥರ್ಡ್ ಫ್ಲೋರ್ನಲ್ಲಿ ಕೂಡ ನಿಮಗೆ ಸೇಮ್ 2 ರೂಮ್ಗಳು ಸಿಗುವಂಥದ್ದು. ಆದರೆ ನಿಮ್ಗೆ ಇಲ್ಲಿ 2 ಬೆಡ್ರೂಮ್ ಸಿಗೋದಿಲ್ಲ. ಬಂದು ಸೇಮ್ ಕೆಳಗಡೆ ನೋಡಿದಾಗೇನೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮೇಲೆ ನಿಮಗೆ ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಈ ಕಾಟಲ್ ಕೂಡ ನಿಮಗೆ ಹೈಡ್ರಾಲಿಕ್ಸ್ ಮಾಡಿರುವಂಥದ್ದು. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಹೆಡ್ ಬೋರ್ಡ್ ಸಿಗುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾಟರ್ ಬಾಗೆ ಮೇಲೆ ಲಾಫ್ಟ್ ಮಾಡಿದ್ದಾರೆ ಕಾರ್ನರಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಹಾಗೆ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ವಾಟರ್ ಪಕ್ಕದಲ್ಲಿ ನಮಗೆ ಒಂದು 3 ಶಟರ್ನ ಟೀಕುಡ್ ವಿಂಡೋ ಹಾಗೆ ಅದರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಈ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಇದರಲ್ಲಿ ಕೂಡ ಸ್ಟೋರೇಜ್ ಸ್ಪೇಸಸ್ ಇದೆ. ನಿಮಗೆ ಸ್ಟೋರೇಜ್ಗೆ ಯಾವುದೇ ರೀತಿ ಕೊರತೆ ಆಗಲ್ಲ. ಡೋರ್ ಬ್ಯಾಕ್ ಸೈಡ್ ಈ ಕಡೆ ನೋಡೋದಾದ್ರೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿರುವಂಥದ್ದು. ಇನ್ನು ಈ ರೂಮ್ ನೋಡೋದಾದ್ರೆ ನೀವು ಇದು ಬಂದು ಹೋಮ್ ಥಿಯೇಟರ್ ರೂಮ್ ಮಾಡಿರುವಂಥದ್ದು. ಇಲ್ಲಿ ಫ್ಲೋರಿಂಗ್ ನಲ್ಲಿ ಬಂದು ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದೊಂದು ರೂಮ್ ನಲ್ಲಿ ಮಾತ್ರ ನಿಮಗೆ ವುಡನ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ಹೋಮ್ ಥಿಯೇಟರ್ ರೂಮ್ ಅನ್ನೋದಕ್ಕೋಸ್ಕರನೇ ಇದು ಪರ್ಟಿಕ್ಯುಲರ್ಲಿ ಅದಕ್ಕೋಸ್ಕರನೇ ಮಾಡಿರೋದು. ಹಾಗೆ ಇಲ್ಲೂ ಕೂಡ ನಿಮ್ಗೊಂದು 3 ಶಟರ್ನ ವಿಂಡೋ ಸಿಗುತ್ತೆ. ನೀವು ಹೋಮ್ ಥಿಯೇಟರ್ ಆಗಿ ಯೂಸ್ ಮಾಡಿಲ್ಲ ಅಂದ್ರೆ ರೂಮ್ ಆಗಿ ಬೇಕಾದ್ರೂ ಕನ್ವರ್ಟ್ ಮಾಡ್ಬೋದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಆಗಿ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿರುವಂಥದ್ದು. ಇದಿಷ್ಟು ನಿಮಗೆ ಥರ್ಡ್ ಫ್ಲೋರ್ ಅಲ್ಲಿ ಸಿಗುವಂಥದ್ದು. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಹೆಡ್ ರೂಮ್ ಸಿಗುವಂಥದ್ದು. ಇಲ್ಲಷ್ಟೇ ಹೆಡ್ ರೂಮ್ ನಲ್ಲಿ ಸನ್ಲೈಟ್ಗೋಸ್ಕರ ನಿಮಗೆ ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು ಓಪನ್ ಕೊಟ್ಟು. ಸೇಫ್ಟಿಗೋಸ್ಕರ ನಿಮಗೆ MS ಇಂದ ಗ್ರಿಲ್ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಬರುತ್ತೆ. ಇಲ್ಲಿ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂತ ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದು ಕೂಡ ನೀವು ಗ್ರಿಲ್ಲಿಂದ ಕವರ್ ಮಾಡ್ಕೋಬಹುದು. ಹಾಗೆ ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಲ್ಯಾಡರ್ ಸಿಗುತ್ತೆ. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ. ಟೈಲ್ ಕೂಡ ಹಾಕಿರುವಂಥದ್ದು ಅಲ್ಲಿ. ಹಾಗೆ ಇನ್ನು ಮಿಕ್ಕಿದ್ದು ಬಂದು ನಿಮಗೆ ಓಪನ್ ಟೆರೆಸ್ ಏರಿಯಾ ಬರುವಂಥದ್ದು. ಈ ಕಡೆ ನೀವು ಸಿಟ್ಔಟ್ ಬೇಕಾದರೂ ಮಾಡ್ಕೋಬೋದು. ಓಪನ್ ಸ್ಪೇಸ್ ಸಿಗುತ್ತೆ ಪೂರ್ತಿ ನಿಮಗೆ ಈಸ್ಟ್ ಫೇಸಿಂಗ್ ಕಡೆ. ಬಟ್ಟೆ ಒಣಗಾಕೋದಕ್ಕೆ ಆ್ಯಂಗಲ್ಸ್ ಇಂದ ಫ್ರೇಮ್ಸ್ ಮಾಡಿರುವಂಥದ್ದು. ಹಾಗೆ ಪ್ಯಾರಾಪಿಟ್ ವಾಲ್ ಹೈಟ್ ಕೂಡ ನೋಡ್ಬೋದು ನೀವು. 4 ಫೀಟ್ ಹೈಟ್ ನಿಮಗೆ ಆಲ್ಮೋಸ್ಟ್ 4.5 ಫೀಟ್ ಹೈಟ್ ಪ್ಯಾರಾಪಿಟ್ ವಾಲ್ ಹೈಟ್ ಬರುವಂಥದ್ದು. ನಿಮಗೆ ಮಕ್ಕಳಿದ್ರೆ ಸೇಫ್ಟಿಯಾಗಿ ಇರುವಂಥದ್ದು. ಈ ಬಿಲ್ಡಿಂಗ್ನ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ನಿಮಗೆ ಇಲ್ಲಿ ಖಾಲಿ ಸೈಟ್ಗಳೇ ಕಾಣೋದಿಲ್ಲ. ಫುಲ್ಲಿ ಬಿಲ್ಟಪ್ ಏರಿಯಾ. ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಹಾಗೆ ಸರ್ ಎಂ ವಿಶ್ವೇಶ್ವರ ಲೇಔಟ್ನಲ್ಲಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಇದನ್ನ ಹೈಯೆಸ್ಟ್ ರೇಟ್ ನಿಮಗೆ ಸೈಟ್ ಬಂದು ಈ ಲೊಕೇಶನ್ನಲ್ಲೇ ಹೋಗ್ತಾ ಇರೋದು, ವಿಶ್ವೇಶ್ವರ ಲೇಔಟ್ನಲ್ಲಿ. ಸರ್ ವಿಶ್ವೇಶ್ವರ ಲೇಔಟ್ BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ನ ಪ್ರೈಸ್ ಹಾಗೆ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಕೋಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.